ಯಶಸ್ವಿ ಅದ್ದೂರಿ ಉದ್ಘಾಟನಾ ಪಠ್ಯಕ್ರಮದ ನಂತರ ನೈವೇದ್ಯಂ ವೆಜ್ ತನ್ನ ಅಧಿಕೃತ ದಕ್ಷಿಣ ಭಾರತದ ಪಾಕಶಾಲೆಯಲ್ಲಿ ಮೈಸೂರಿನ ಜನತೆಗೆ ಅಪ್ಪಟ ಹಾಗೂ ಪರಿಶುದ್ಧ ದಕ್ಷಿಣ ಭಾರತೀಯ ತಿಂಡಿ ತಿನಿಸುಗಳೊಂದಿಗೆ ಸಸ್ಯಾಹಾರಿ ಆಹಾರಗಳನ್ನು ಉಣಬಡಿಸಲು ಸಿದ್ಧವಾಗಿದೆ. ಅರಮನೆ ನಗರಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಚಿಕ್ಕ ಗಡಿಯಾರ ಸಮೀಪದಲ್ಲಿರುವ ನೈವೇದ್ಯಂ ವೆಜ್ ಆರಂಭವಾಗಿದ್ದು, ದಕ್ಷಿಣ ಭಾರತೀಯ ಪಾಕ ಪದ್ಧತಿಯ ಶ್ರೀಮಂತ ಸುವಾಸನೆ ಮತ್ತು ಮಸಾಲೆಗಳನ್ನು ಸವಿಯಲು ಅತಿಥಿಗಳು ಇಲ್ಲಿಗೆ ಭೇಟಿ ನೀಡಿ ಸ್ಮರಣೀಯ ತಿಂಡಿ ಮತ್ತು ಊಟದ ಅನುಭವವನ್ನ ಪಡೆಯಬಹುದಾಗಿದೆ. ಬಿಗ್ ಬಾಸ್ ಖ್ಯಾತಿಯ ನಟಿ ತನಿಷಾ ಕೊಪ್ಪಣ್ಣರವರು ಮುಖ್ಯ ಅತಿಥಿಗಳಾಗಿ ಪಠ್ಯಕ್ರಮದಲ್ಲಿ ಭಾಗವಹಿಸಿದರು. ಇವರಿಗೆ ನೈವೇದ್ಯಂ ತಂಡವು ಕೃತಜ್ಞತೆಯನ್ನ ಸಲ್ಲಿಸಿದರು. ಮೈಸೂರು ಜನತೆಯ ಆತ್ಮೀಯ ಸ್ವಾಗತದಿಂದ ನಾವು ರೋಮಾಂಚನಗೊಂಡಿದ್ದೇವೆ. ಅಧಿಕೃತ ದಕ್ಷಿಣ ಭಾರತದ ರುಚಿಗಳನ್ನು ತಲುಪಿಸುವ ನಮ್ಮ ಬದ್ಧತೆಯೊಂದಿಗೆ ನಾವು ವೈದ್ಯಮಯ ಖಾದ್ಯಗಳನ್ನು ನಮ್ಮ ಗ್ರಾಹಕರಿಗೆ ಶುಚಿ ಹಾಗೂ ರುಚಿಯಾಗಿ ಉಣಬಡಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ತಿಳಿಸಿದರು. ಭವ್ಯವಾದ ಉದ್ಘಾಟನಾ ಸಮಾರಂಭವು ವಿದ್ಯುಕ್ತವಾದ ದೀಪ ಬೆಳಗಿಸುವ ಪಠ್ಯಕ್ರಮದೊಂದಿಗೆ ಪ್ರಾರಂಭವಾಯಿತು. ಅತಿಥಿಗಳಿಗೆ ನೈವೇದ್ಯಂ ವೆಜ್ನ ಸಿಗ್ನೇಚರ್ ಭಾಷೆಗಳ ಪರಿಚಯವನ್ನ ಮಾಡಿಸಲಾಯಿತು. ಮೈಸೂರಿಗರು ಈ ನೂತನ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ನಾಮಮಾತ್ರದ ಬೆಲೆಗೆ ದಕ್ಷಿಣ ಭಾರತದ ಖಾದ್ಯಗಳನ್ನು ಸವಿಯಬಹುದಾಗಿದೆ. ನೈವೇದ್ಯಂ ವೆಜ್ ಇವತ್ತು ಉದ್ಘಾಟನೆ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಆಹಾರನ ಎಲ್ರಿಗೂ ಸರ್ವ್ ಮಾಡಬೇಕು ಅಂತ ಈ ಒಂದು ಹೋಟೆಲ್ನ ಓಪನ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಭಾ ಅವರು ಹಾಗೆ ಹರೀಶ್ ಅವರು ಇದರ ಓನರ್ಸ್. ಅಂದರೆ ತುಂಬ ಎಫರ್ಟ್ ಹಾಕಿ ಒಂದು ಕೆಲಸನ ಮಾಡಿದಾಗ ನಮ್ಗೆ ಯಾವಾಗಲೂ ಒಂದು ತೃಪ್ತಿ ಇರುತ್ತೆ. ಅದು ಅಂದರೆ ಅದು ಇವ್ರ ಮುಖದಲ್ಲಿ ಎದ್ದು ಕಾಣಿಸ್ತದೆ, ಇವರಿಬ್ಬರು ಮುಖದಲ್ಲಿ. ಆ್ಯಂಡ್ ಸ್ವಾತಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅವರಿಂದ ನಾನು ಇವತ್ತು ಇಲ್ಲಿದ್ದೀನಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಎಲ್ಲ ಒಳ್ಳೆಯದಾಗಲಿ. ತುಂಬ ಖುಷಿ ಆಗುತ್ತೆ ಯಾರಾದರೂ ಏನಾದರೂ ಒಂದು ಅವ್ರ ಕಡೆಯಿಂದ ಒಂದು ಎಫರ್ಟ್ ಹಾಕಿ ಒಂದು ಕ್ರಿಯೇಟ್ ಮಾಡಿದಾಗ, ಒಂದು ಅಂಗಡಿ ಓಪನ್ ಮಾಡಿದಾಗ, ಒಂದು ಹೋಟೆಲ್ ಓಪನ್ ಮಾಡಿದಾಗ. ನಾನು ಕೂಡ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀನಿ. ಸೊ ಹಾಗಾಗಿ ಐ ನೋ ದ ಪೇಯ್ನ್. ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ವೆರಿ ಗುಡ್ ಲಕ್. ತುಂಬ ಸಖತ್ತಾಗಲಿ. ಓಕೆ, ಬೆಂಗಳೂರಿಂದ ನಾನು ನೈವೇದ್ಯ ವೆಜ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಮೈಸೂರಿನಲ್ಲಿರೋರು ಖಂಡಿತವಾಗ್ಲೂ ಇಲ್ಲಿ ಬಂದು ಟೇಸ್ಟ್ ಮಾಡಬೇಕು. ಆ್ಯಂಡ್ ನೈವೇದ್ಯಂ ವೆಜ್ ಏನಿವತ್ತು ಶುರು ಆಗ್ತಾ ಇದೆ, ನಿಮ್ಗೆ ಒಳ್ಳೊಳ್ಳೆ ಟೇಸ್ಟ್ ಇರುವಂಥ ಫುಡ್ಡನ್ನು ಸರ್ವ್ ಮಾಡ್ತಾರೆ. ಸೊ ಎಲ್ಲರೂ ಬಂದು ನೀವು ಟೇಸ್ಟ್ ಮಾಡಿ. ಹೋಟೆಲ್ನಲ್ಲಿ ನಾವು ಏನೇ ಮಾಡಲಿ, ಏನಾದರೂ ಒಂದು ಮೈನಸನ್ನು ಹೇಳೋವಂಥವ್ರು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಅದನ್ನು ನಾವು ಬದಿಗಿಟ್ಟು ಬೆಸ್ಟ್ ಇದೆ, ಚೆನ್ನಾಗಿದೆ ಅಂತ ಯಾರ್ಯಾರು ಹೇಳ್ತಾರೋ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಕ್ವಾಲಿಟಿನ ಡೆಫಿನೆಟ್ಲಿ ಎಲ್ಲ ರೆಸ್ಟೋರೆಂಟ್ ಅವ್ರೂ ಒಂದು ಲೆವೆಲ್ ಆಫ್ ಕ್ವಾಲಿಟಿನ ಮೇಂಟೈನ್ ಮಾಡೇ ಮಾಡ್ತಾರೆ. ಯಾಕಂದರೆ ನಮಗೆ ಗೊತ್ತಿರುತ್ತೆ, ಎಷ್ಟೋ ಸಲ ರೆಸ್ಟೋರೆಂಟಲ್ಲಿ ಇರೋವಂಥವ್ರು ಅಲ್ಲಿನ ಫುಡ್ಡನ್ನು ಅವರೇ ಜಾಸ್ತಿ ತಿನ್ನುವಂಥವ್ರು ಆಗಿರ್ತಾರೆ. ಸೊ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಬೇರೆಯವ್ರು ಯಾರು ತಿನ್ನಬೇಕು ಅಂತ ನಾವು ಬಯಸ್ತೀವೋ ಅವ್ರು ಮತ್ತೆ ಇಲ್ಲಿ ಬರಬೇಕು ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಕ್ವಾಂಟಿಟಿ ಡಿಪೆಂಡ್ಸ್, ಎಷ್ಟು ಕಾಸ್ಟ್ ಇರುತ್ತೆ ಅದ್ರ ತಕ್ಕಂಗೆ ಕ್ವಾಂಟಿಟಿನ ಎಲ್ಲ ಕಡೆನೂ ವೇರಿ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಎರಡೂ ಚೆನ್ನಾಗಿದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಎರಡೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಒಂದ್ಸತಿ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ. ಇಲ್ಲ, ಈಗ ಮಾಡ್ತೇನೆ. ಸೊ ಚೆಕ್ ಅಂದರೆ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೇಳಿದ್ದೀನಿ. ಸೊ ಹಾಗಾಗಿ ಎರಡೂ ಚೆನ್ನಾಗಿರುತ್ತೆ ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಈಗ ನಾನು ಟೇಸ್ಟ್ ಮಾಡಿಬಿಟ್ಟು ಡೆಫಿನೆಟ್ಲಿ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಬಿಗ್ ಬಾಸ್ ಅನುಭವದ ಬಗ್ಗೆ ನಾನು ತುಂಬ ಮಾತಾಡ್ತಾನೇ ಇದ್ದೀನಿ. ಎಷ್ಟು ಒಳ್ಳೆಯದು ನಡೆಯುತ್ತೋ ಅಷ್ಟೇ ಕೆಟ್ಟದಾಗಿರುವಂಥ ಎಕ್ಸ್ಪೀರಿಯನ್ಸಸ್ ನಮಗೆ ನಡೆಯುತ್ತೆ ಮನೆ ಒಳಗಡೆ. ಯಾಕಂದರೆ ಆ ಮನೆ ಬಿಟ್ಟು ನಮಗೆ ಬೇರೆ ಏನೂ ಗೊತ್ತಿರಲ್ಲ, ಗೊತ್ತಾಗಲ್ಲ. ಹೊರಗಡೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಊಹೆನೂ ಇರಲ್ಲ. ಆಚೆ ನೀವೆಲ್ಲರೂ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ತಿದ್ದೀರಾ ಅಥವಾ ಎಷ್ಟು ಕೆಟ್ಟದಾಗಿ ನೋಡ್ತಿದ್ದೀರಾ ನಮ್ಮನ್ನು ಅನ್ನೋದು ನಮಗೆ ಹೊರಗೆ ಬಂದಮೇಲೆ ಅಷ್ಟೇ ಗೊತ್ತಾಗುತ್ತೆ. ನನ್ನ ವಿಚಾರದಲ್ಲಿ ಎಲ್ಲರೂ ನನ್ನನ್ನು ತುಂಬ ಮೆಚ್ಕೊಂಡಿದ್ದಾರೆ. ನಾನು ಮಾತಾಡೋ ರೀತಿ ಇರ್ಬೋದು, ಆಟ ಆಡಿದಂಥ ರೀತಿ ಇರ್ಬೋದು, ಎಲ್ಲವನ್ನೂ ತುಂಬ ಮೆಚ್ಕೊಂಡಿದ್ದಾರೆ. ನನಗೆ ಮನೆ ಮಗಳು ಅಂತ ಪ್ರೀತಿ ಕೊಟ್ಟಿದ್ದಾರೆ, ಬೆಂಕಿ ಅಂತ ಹೆಸರಿಟ್ಟು ಕರೆದಿದ್ದಾರೆ. ಸೊ ಐ ಆಲ್ವೇಸ್ ಫೀಲ್ ಬ್ಲೆಸ್ಡ್. ತುಂಬ ಖುಷಿ ಆಗುತ್ತೆ. ನಾನು ಯಾವಾಗ ಮೆಸೇಜಸ್ ನೋಡಿದಾಗ್ಲೂ ಬ್ಯಾಂಗ್ಳೂರಿಯನ್ಸಿಂದ ಮೆಸೇಜಸ್ ಎಷ್ಟು ಬರುತ್ತೋ ಮೈಸೂರಿಯನ್ಸಿಂದ ಕೂಡ ಅಷ್ಟೇ ಮೆಸೇಜಸ್ ಬರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಸೊ
ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಬೇರೆ ಯಾವ್ದಾದ್ರು ಸಿನಿಮಾಗಳು ಅಥವಾ ಬೇರೆ ಬೇರೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿದೆಯಾ ಹೇಗೆ? ಖಂಡಿತ ಬಂದಿದೆ. ಒಳ್ಳೊಳ್ಳೆ ಸಿನಿಮಾಗಳ ಡಿಸ್ಕಷನ್ಸ್ ನಡೀತಾ ಇದೆ. ಅದ್ರ ಜೊತೆಗೆ ನಾನು ಕುಪ್ಪಂಡಾಸ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಒಂದು ಪ್ರೊಡ್ಯೂಸರ್ ಆಗೋದಕ್ಕೆ ಏನು ಮಾಡಬೇಕು ಅದ್ರ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಕೂಡ ಬರುತ್ತೆ. ಇದು ನನ್ನ ಫಸ್ಟ್ ಸ್ಟೆಪ್. ಯಾಕೆ ಅಂತಂದರೆ ನಾವು ಆರ್ಟಿಸ್ಟ್ಗಳಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಲೆವೆಲ್ ಆಫ್ ಸ್ಟ್ರಗಲ್ನ ನೋಡ್ಕೊಂಡೇ ಬಂದಿರ್ತೀವಿ. ಒಬ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇನ್ನೊಬ್ರಿಗೆ ತೀರಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಕೆಲವ್ರಿಗೆ 50-50 ಆಗಿರುತ್ತೆ. ಸೊ ಆ 50-50 ಮಧ್ಯದಲ್ಲಿ ಇರುವಂಥ ಒಂದು ಆರ್ಟಿಸ್ಟ್ ನಾನಾಗಿದ್ದೆ. ಸೊ ನನಗೆ ಆ 50% ಆಫ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾಗಿತ್ತು ಅದು ಇನ್ನೊಬ್ರಿಗೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಸಾಧ್ಯ ಆದ ಮಟ್ಟಿಗೆ ಒಳ್ಳೆ ಪ್ರತಿಭೆಗಳಿಗೆ ಒಳ್ಳೆ ಹೆಸರು ತಂದ್ಕೊಡೋದಕ್ಕೆ ಸಹಾಯ ಮಾಡಬೇಕು ಅಂತ ಪ್ರೊಡಕ್ಷನ್ ಹೌಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅದ್ರ ಜೊತೆಗೆ ಒಂದು ಸಿಲ್ವರ್ ಶಾಪ್ ಓಪನ್ ಮಾಡೋ ಪ್ಲ್ಯಾನ್ ಇದೆ. ಪ್ರಾಬಬ್ಲಿ ಈ ಮಂತ್ ಎಂಡಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ವಿಜಯನಗರಲ್ಲಿ, ಬೆಂಗಳೂರು ವಿಜಯನಗರಲ್ಲಿ. ವರ್ತೂರ್ ಸಂತೋಷ್ ಅವ್ರ ಮತ್ತೆ ನಿಮ್ಮ ಬಾಣಿ ತುಂಬಾ ಫೇಮಸ್ ಆಗಿದೆ, ಅವ್ರ ಬಗ್ಗೆ ಏನು ಹೇಳ್ತೀವಿ? ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ, ಇವಾಗ ಹೇಳಲ್ಲ ನಾನು. ಒಳ್ಳೆ ಸ್ನೇಹಿತರು. ನನಗೆ ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಹಾಗೆ ಕಾರ್ತಿಕ್ ಕೂಡ. ಬಟ್ ಎಸ್, ಕಾರ್ತಿಕ್ ಬಗ್ಗೆ ನೀವು ಯಾರೂ ಹಂಗೆ ಕೇಳಲ್ಲ, ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ. ನನಗೂ ಹೊರಗೆ ಬಂದಮೇಲೆ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲಲ್ಲಿ ಚೆನ್ನಾಗಿತ್ತು ಅಂತ. ಅಂದರೆ ನಿಮ್ಮ ವರ್ಷನ್ನಲ್ಲಿ ನಾವಿಬ್ಬರು ನೋಡಲಿಲ್ಲ, ನಿಜ ಹೇಳಬೇಕು ಅಂತಂದರೆ. ನಾನಾಗಲಿ ವರ್ತೂರ್ ಅವರಾಗಲಿ ನೀವೆಲ್ಲರೂ ನೋಡ್ತಾ ಇರೋ ವರ್ಷನಲ್ಲಿ ಆ್ಯಕ್ಚುಲಿ ನಾವು ನೋಡಲಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಸ್ನೇಹಿತರಾಗಿ ಇದ್ದೀವಿ. ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನು ನೋಡಿರಲಿಲ್ಲ ಮನೆ ಒಳಗಡೆ. ಸೊ ಹೊರಗೆ ಬಂದಮೇಲೆ ಗೊತ್ತಾಯಿತು. ಹೌದು, ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಇದು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟಾಗಿ ಅನ್ಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ. ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅವ್ರಿರೋ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಿಜವಾಗ್ಲೂ ನಾನು ಕಾಲ್ ಶೀಟಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ವರ್ತೂರ್ ಸಂತೋಷ್ ಅವರು ಆರ್ಟಿಸ್ಟ್ ಅಲ್ಲ ಅಂತ ನಾವೇನು ಮನೆ ಒಳಗಡೆ ಅಂದ್ಕೊಂಡಿದ್ವಿ, ಹೊರಗೆ ಬಂದಮೇಲೆ ನೋಡಿದ್ರೆ ಆರ್ಟಿಸ್ಟ್ಗಳಿಗಿಂತ ಹೆಚ್ಚು ಬ್ಯುಸಿಯಾಗಿದ್ದಾರೆ ಅವರು. ಸೊ ಅವ್ರ ಕಾಲ್ ಶೀಟ್ ಸಿಕ್ಕರೆ ಖಂಡಿತವಾಗ್ಲೂ ನಾವು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ವರ್ತೂರ್ ಸಂತೋಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬಹುದು. ಮೈಸೂರು ಆ್ಯಕ್ಚುಲಿ ನಾನು ಈಗ ಬರ್ತಾ ಕೂಡ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೆ, ಲೈಕ್ ಹೇಳ್ಕೊಂಡು ಬರ್ತಾ ಇದ್ದೆ. ನನ್ನ ಮೊದಲನೇ ರಿಲೀಸ್ ಆಗಿರೋ ಸಿನಿಮಾ ಬಂದು ಪಾರಿಜಾತ. ನಾನು ಅದರಲ್ಲಿ ದಿಗಂತ್ ಅವರ ತಂಗಿ ಪಾತ್ರ ಮಾಡಿದ್ದೀನಿ. ಸೊ ನನ್ನ ಫಸ್ಟ್ ಅದು ಒಂದು ಶೂಟ್ ಆಗಿದ್ದು ಇಲ್ಲೇ ಮೈಸೂರಿನಲ್ಲಿ. ಈಗ ಎಂಟ್ರಿ ಆಗಬೇಕಾದ್ರೆ ಅದನ್ನೇ ನೆನೆಸ್ಕೊಂಡು ಬರ್ತಾ ಇದ್ದೆ, ನಾನು ಇಲ್ಲೇ ಅಲ್ವಾ ಫಸ್ಟ್ ಶೂಟ್ ಮಾಡಿದ್ದು ನಾನು ಅನ್ನೋ ರೀತಿಯಲ್ಲಿ. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ಮೈಸೂರಿನಲ್ಲಿ ಆಗಿರೋ ಅಂಥದ್ದು. ಆ್ಯಂಡ್ ನನಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ. ಸೊ ಹುಡ್ಕೊಂಡು ಹೋಗಿ ಮೈಸೂರು ಪಾಕ್ನ ತಿಂತಿದ್ದೆ. ಆ್ಯಂಡ್ ಇಲ್ಲಿ ಸ್ಪೆಷಲಾಗಿ ಮೈಸೂರಿಗೆ ನಾನು ಬರ್ತಾ ಇದ್ದಿದ್ದೆ ನಾನು ಮೈಸೂರು ಪಾಕ್ ತಿನ್ನಬೇಕು ಅಂತ. ಹುಡ್ಕೊಂಡು ಬಂದು ತಿಂದಂಥ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನನಗೆ. ಸೊ ಐ ಲವ್ ದ ಫುಡ್ ಇಯರ್, ಎಸ್ಪೆಷಲಿ ಮೈಸೂರು ಪಾಕ್ ಹಾಗೂ ಹನುಮಂತು ಪಲಾವ್. ಇದೆರಡನ್ನ ನಾನು ತಿನ್ನೋದಕ್ಕೋಸ್ಕರ ಬೆಂಗಳೂರಿಂದ ಹುಡ್ಕೊಂಡು ಬಂದಿರೋಂಥ ಸನ್ನಿವೇಶಗಳಿದೆ. ನನಗೆ ಇಲ್ಲಿ ಜಾಗ ಕೂಡ ಇಷ್ಟ, ಫುಡ್ ಕೂಡ ಇಷ್ಟ, ಜನರು ಇಷ್ಟ. ನೆಕ್ಸ್ಟ್ ನೈವೇದ್ಯ ಹೋಟೆಲ್ ಕೂಡ ಹೋಟೆಲ್ ಹನುಮಂತು ಗುರು ಸ್ವೀಟ್ಸ್ ಫೇಮಸ್ ಆಗುತ್ತೆ. ನಮ್ಮ ಎಫರ್ಟ್ ಯಾವಾಗ್ಲೂ ಇರುತ್ತೆ. ಬಟ್ ಇವಾಗಿರೋ ಕಾಂಪಿಟೇಷನ್ ವರ್ಲ್ಡಲ್ಲಿ ಅವಾಗ ನೀವೇನು ಈ ಹೆಸರುಗಳನ್ನ ಹೇಳ್ತಿದ್ದೀರಾ, ತುಂಬ ಕಡಿಮೆ ಕಾಂಪಿಟೇಷನ್ ಇದ್ದಂಥ ಸಮಯದಲ್ಲಿ ಹೆಸರು ಮಾಡಿದಂಥ ಕೆಲವು ಔಟ್ಲೆಟ್ಗಳಂತ ಹೇಳ್ಬೋದು. ಈಗಿರೋ ಕಾಂಪಿಟೇಷನ್ನಲ್ಲಿ ಮೊದಲು ಇದೇ ರೀತಿಯಾಗಿ ನಾವು ಮೀಡಿಯಾದವ್ರನ್ನೆಲ್ಲ ಮೀಟ್ ಮಾಡ್ತಿರ್ಲಿಲ್ಲ. ಯಾವುದಾದ್ರೂ ಹೋಟೆಲ್ ಊರಲ್ಲೆಲ್ಲ ತಮಿಳ್ನಾಡು ಹೋಗ್ಬಿಟ್ಟು ಆಮೇಲೆ ಬಂದರು. ಅವರು ಆ್ಯಕ್ಚುಲಿ ಮೈಸೂರಲ್ಲೇ ಇರಬೇಕು. ನಿನ್ನೆ ರಾತ್ರಿ ಮುಗಿಸ್ಕೊಂಡು ಹೊರಟರು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಅವ್ರು ಬರೀ ಒಂದು ಈ ಎತ್ಕೊಂಡು ಹಾಯ್ ಎತ್ಕೊಂಡು ಬಂದರು. ಅವರು ಅದು ಎಷ್ಟು ಚೆನ್ನಾಗಿ ಬರ್ತಾರೆ ಚೇಂಜ್ ಮಾಡ್ಬೇಕಾದ್ರೆ ಹಾಯ್ ಅಷ್ಟೇ. ಅವರು ಇನ್ನೇನು ಎಕ್ಸ್ಚೇಂಜ್ ಮಾಡಲ್ಲ. ಬೇರೆ ಕಡೆ ಒಂಚೂರು ಜೋರಾಗಿ ಕ್ಯಾಮ್ರಾ ಅಂದ ತಕ್ಷಣ ಒಂಚೂರು ಅಲರ್ಟ್ ಆಗ್ತಾರೆ. ಅದು ಬಿಟ್ಟರೆ ಬೇರೆ ಕಡೆ ಒಂದು ಸ್ವಲ್ಪ ಇಂಟರ್ವ್ಯೂಸ್ ಎಲ್ಲ ನೋಡಿ ನೀವು ಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಕೌಂಟ್ರುಗಳೆಲ್ಲ ಚೆನ್ನಾಗಿ ಬರುತ್ತೆ ಆ ಥರ. ನಾನು ಎಷ್ಟೊಂದು ಸಲ ಬೆಂಗಳೂರಿಂದ ಬಂದಿರೋದಿದೆ.
Thank you.